ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬಳಮ್ಮ ಕಿಚನ್ಗೆ ಸ್ವಾಗತ. ನಾನು ವರಲಕ್ಷ್ಮಿ ಹಬ್ಬಕ್ಕೆ ತಿಂಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಇವತ್ತು ನಾನು ಕಜ್ಜಾಯ ಮಾಡ್ತಾಯಿದ್ದೀನಿ. ಕಜ್ಜಾಯಕ್ಕೋಸ್ಕರ ನಾನು ಒಂದು 5 ಅವರು ಅಕ್ಕಿ ನೆನೆಸಿಟ್ಟಿದ್ದೆ, ಚೆಂದಾಗಿ ತೊಳೆದು ನೋಡ್ರಿ ಈ ಥರ. ಆಮೇಲೆ ಒಂದು ಬಿಳಿ ಬಟ್ಟೆನ, ನಿಮ್ಗೆ ಯಾವ ಥರ ಬಟ್ಟೆ ಬೇಕೋ ಆ ಥರ ಬಟ್ಟೆ, ಯಾವ್ದು ಅನುಕೂಲ ಆಗುತ್ತೋ ಅದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಗಾಳಿಗೆ ಹಾಕಿಬಿಟ್ಬಿಡಿ. ಪೂರಾ ಒಣಗಬಾರ್ದು ಅಕ್ಕಿ. ನೋಡಿ ತೋರಿಸ್ತಾ ಇದ್ದೀನಿ. ಹಿಂಗಂದ್ರೂ ಹಿಂಗೆ ಪುಡಿ ಆಗುವಂಗೆ ಸ್ವಲ್ಪ ಹಿಂಗಾದರೆ ಅಷ್ಟು ಸಾಕು. ತುಂಬ ಒಣಗಿಸ್ಬೇಡಿ, ಸ್ವಲ್ಪ ಯಾವ ಥರ ಇದ್ದರೂ ಸಾಕು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು, ನಿಮಗೆ ಜಾಸ್ತಿ ಅಂತ ಅಂದರೆ ಬೇಕಾದರೆ ನೀವು ಮಿಷಿನಿಗೆ ಕೊಡ್ಬೋದು. ಕಜ್ಜಾಯಕ್ಕೆ ಅಂದರೆ ಅವರು ನಿಮಗೆ ಬೀಸ್ಕೊಡ್ತಾರೆ. ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಜಲ್ಡಿ ತಿರುಗಿಸಿ ಹಿಂಗೆ ಒತ್ತಿಟ್ಕೊಂಡಿದ್ದೀನಿ ನೋಡಿ. ಯಾಕಂದರೆ ಹಿಟ್ಟು ಆರಬಾರ್ದು. ಇದು ಆರಿಬಿಟ್ರೆ ಕಜ್ಜಾಯ ಅಂದರೆ ಆರಿದ್ರೆ ಅಂದರೆ ಒಣಗಿದ್ರೆ ಕಜ್ಜಾಯ ಒಡ್ಕೊಳ್ಳೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಜಲ್ದಿ ಹಿಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಇಟ್ಕೋಬೇಕು ಹಿಟ್ಟು. ನನಗೆ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಯಾಲಕ್ಕಿ ಹಾಕ್ಕೊಂಡು ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಆಮೇಲೆ ಪಾಕಕ್ಕೆ ಇಟ್ಕೊಳ್ತೀನಿ. ಈಗ ನಾನು ಇಲ್ಲಿ ಒಂದು 3/4 kg ಅಷ್ಟು ಅಕ್ಕಿ ತೊಗೊಂಡಿದ್ದೆ. ಎಲ್ಲ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನುಣ್ಣಗೆ. ಇದು ನೋಡೋಕ್ಕೆ ಇನ್ನೂ ಸ್ವಲ್ಪ ಒದ್ದೆ ಥರನೇ ಇದೆ. ನಾನು ಸಮ ತೊಗೊಂಡಿದ್ದೀನಿ ಬೆಲ್ಲ. ಬೇಕು ಅಂದರೆ ನೀವು ಒಂದು ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಒಂದು 3/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈಗ ನಾನು ಪಾಕಕ್ಕೆ ಹಾಕ್ತೀನಿ. ಬೆಲ್ಲ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಥರ ಬೆಲ್ಲ ಇದೆ, ಒಂದು ಉಂಡೆ ಬೆಲ್ಲ, ಒಂದು ಹಚ್ಚ ಬೆಲ್ಲ, 2 ಥರನೂ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಂದರೆ ಯಾವುದಾನ ಒಂದು ಥರದ್ದು ತೊಗೊಳ್ಳಿ. ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಸುಮಾರು ಒಂದು ಈ ಅಳತೆನಲ್ಲಿ, ಇಲ್ಲ ಚಿಕ್ಕ ಲೋಟದಲ್ಲಿ 1 ಲೋಟ ತೊಗೊಳ್ಳಿ. ನಾನು ಇದರಲ್ಲಿ ಒಂದು 3/4 ಲೋಟ ನೀರು ತೊಗೊಳ್ತಾ ಇದ್ದೀನಿ. ಸಾಕು ಇಷ್ಟ ಹಾಕಿದ್ರೆ, ಅದು ಪಾಕದಲ್ಲೂ ನೀರು ಬಿಡುತ್ತೆ. ಈಗ ಪಾಕ ಬರಲಿ ಕಜ್ಜಾಯಕ್ಕೆ. ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ನಾನೀಗ ಇದನ್ನು ಸೋದಿಸ್ಕೊಳ್ತೀನಿ. ಇದರಲ್ಲಿ ಕಲ್ಲು ಮಣ್ಣೆಲ್ಲ ಇರುತ್ತೆ, ಅದಕ್ಕೋಸ್ಕರ ಶೋಧಿಸ್ಕೊಂಡ್ರೆ ಕ್ಲೀನ್ ಆಗೋಗ್ಬಿಡುತ್ತೆ. ಈಗ ಇದು ಕ್ಲೀನ್ ಆಗಿದೆ. ಇದೇನು ಬೇಕಾಗಿಲ್ಲ, ಬಿಸಾಡ್ಬಿಡೋಣ. ಈಗ ಮತ್ತೆ ಈ ನೀರನ್ನ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಪಾಕ ಬರೋಕ್ಕೆ. ಪಾಕಕ್ಕೆ ಯಾವತ್ತೂ ದಪ್ಪ ತಳ ಇಡೋವಂಥ ಪಾತ್ರೆ ತೊಗೊಳ್ಳಿ. ತೆಳ್ಳಗಿದ್ರೆ ಪಾಕ ಬೇಗ ಬರುತ್ತೆ, ಮತ್ತು ಹಿಟ್ಟು ಬೇಗ ಸೀದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ದಪ್ಪ ತಳ ಇರೋದು ತೊಗೊಳ್ಳಿ ಪಾಕ ತೆಗಿತೀನಿ ಅಂತ ಅಂದರೆ. ನನ್ನ ವಿಡಿಯೋ ನೋಡೋರಿದೆ ಫಸ್ಟ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಈಗ ಚೆಂದ ಕುದೀತಾ ಇದೆ. ಪಾಕ ಬಂದಿದೆಯಾ ಇಲ್ವೋ ನೋಡಬೇಕು ಅಂದರೆ ನೀವು ಒಂದು ಪ್ಲೇಟಲ್ಲಿ ನೀರು ತೊಗೊಂಡು ಈಗ ಪಾಕನ ಅದ್ರೊಳಗೆ ಬಿಟ್ಟರೆ ತೆಳ್ಳಗೆ ಈ ಥರ ಕೈಗೆ ಸಿಗಬೇಕು. ಅದು ಕರಗಬಾರ್ದು. ನೋಡಿ ಈಗ ಇದು ಪಾಕ ಆಗಿದೆ. ನಮ್ಗೆ ಇಷ್ಟ ಆದರೆ ಸಾಕು. ನಾನೀಗ ಹಿಟ್ಟು ಹಾಕ್ಕೊಳ್ತೀನಿ. ನಾನು ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ಕೊಡ್ತೀನಿ ನೋಡಿ. ನಾವು ಪಾಕ ತೊಗೊಂಡು ಹಿಂಗೆ ಬಿಟ್ಟರೆ ನೀರಲ್ಲಿ ಅದು ಅಲ್ಲೇ ಕೂರಬೇಕು ಪಾಕ. ನೋಡಿ ಅಲ್ಲೇ ಕೂತಿದೆ. ಹಿಂಗಿದ್ರೆ ಪಾಕ ರೆಡಿ ಅಂತೇಳಿ ನೋಡಿ. ಅದನ್ನು ನೀವು ಕೈಗೆ ತಗೋಬೋದು. ಈಗ ಕೈಗೆ ಬರುತ್ತೆ. ಈಗ ಪಾಕ ರೆಡಿ ಆಗಿದೆ. ನಾನು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಈಗ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಒಬ್ಬೊಬ್ಬರೇ ಹಾಕ್ಕೊಂಡು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಬ್ಬರು ತಿರುಗಿಸ್ತಾ ಇದ್ದರೆ ಒಬ್ಬರು ಹಿಟ್ಟು ಹಾಕ್ಕೊಳ್ತಾ ಇದ್ರೆ ಸರಿ ಹೋಗ್ಬಿಡುತ್ತೆ. ಹಿಟ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ ಈಗ ಹಿಟ್ಟೆಲ್ಲ ಹಾಕಿ ತಿರುಗಿಸಿದೆ. ಇದು ಆರಬೇಕು. ಆರಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ ನಿಮಗೆ. ಈ ಹದದಲ್ಲಿದ್ದರೆ ಸಾಕು. ಆರಿದ್ರೆ ಗಟ್ಟಿ ಬಂದಾಗ ನಿಮ್ಗೆ ತಟ್ಟಕ್ಕೆ ಸರಿ ಹೋಗುತ್ತೆ. ಈಗ ಇದಕ್ಕೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಳ್ಳು ಹಾಕ್ಕೊಂಡು
ಏಲಕ್ಕಿ ಕಾಯಿ ಮೊದಲೇ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಳಿ ನೀವು. ಇದನ್ನು ಚೆಂದಾಗಿ ತಿರುಗಿಸ್ಬಿಟ್ಟು ಇದು ಹಾರಕ್ಕೆ ಬಿಟ್ಬಿಡ್ಬೇಕು. ಈಗ ಬಿಸಿ ಇದ್ದಾಗ ಕಜ್ಜಾಯ ತಟ್ಟಕ್ಕಾಗಲ್ಲ. ಇದು ಆರಲಿ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಹಾಗೇ ನಾನೀಗ ಈ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇದು ನೆನ್ನೆ ನಾನು ಚಿರೋಟಿ ಸುಟ್ಟಿದ್ದ ಎಣ್ಣೆ ಇತ್ತು, ಅದನ್ನು ಹಾಗೆ ಕಾಯಕ್ಕಿಟ್ಟಿದ್ದೀನಿ. ತಿಂಡಿಗಳು ಮಾಡಿ ಮುಗಿಸೋವರೆಗೂ ಎಣ್ಣೆ ನಾನು ಹಾಗೆ ಇಟ್ಕೊಳ್ತೀನಿ, ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ. ಈಗ ಅದನ್ನೇ ಇಟ್ಟಿದ್ದೀನಿ ನಾನು. ಈಗ ಕಜ್ಜಾಯ ಹಿಟ್ಟು ತಣ್ಣಕ್ಕೆ ಹಾಕಿದೆ. ನೋಡಿ ಎಷ್ಟು ತೆಳ್ಳಗಿದ್ದಿದ್ದು ಹದ ಎಲ್ಲಿಗೆ ಬಂದಿದೆ. ನಿಮ್ಗೆ ಇವಾಗ ತಟ್ಟಕ್ಕೆ ಸುಲಭ ಆಗುತ್ತೆ. ಒಂದು ಹಾಲಿನ ಕವರ್ ತೊಗೊಂಡು ಅದ್ರ ಮೇಲೆ ಫಸ್ಟ್ ಎಣ್ಣೆ ಸವರ್ಕೊಬಿಡಿ. ಆಮೇಲೆ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಂಡು ಎಣ್ಣೆಗೆ ಬಿಟ್ಕೊಳ್ಳಿ. ಕಜ್ಜಾಯ ಹಾಕಿದ ತಕ್ಷಣ ತಿರುಗ್ಸಕ್ಕೆ ಹೋಗಬೇಡಿ. ನೋಡಿ ಇದಾಗಿದೆ. ಈಗ ತೆಗಿತಾ ಇದ್ದೀನಿ ನಾನು. ಕಜ್ಜಾಯ ನೀವು ಹೇಗೆ ಮಾಡಿದ್ರು ಸ್ವಲ್ಪ ಎಣ್ಣೆ ಇದ್ದೇ ಇರುತ್ತೆ ಅದರಲ್ಲಿ. ಎಣ್ಣೆನಲ್ಲಿ ಏನಾದರೂ ಮಾಡಬೇಕಾದ್ರೆ ನಿಧಾನಕ್ಕೆ ಮಾಡಿ, ಮೇಲೆಲ್ಲ ಎಗ್ರು ಬಿಡುತ್ತೆ ಎಣ್ಣೆ. ಹುಷಾರಾಗಿ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಒತ್ತಿ ಇದ್ರೊಳಗೆ ಹಾಕ್ಕೊಳ್ತೀನಿ. ನಾನು ಸೇಮ್ ಇವಾಗಿರೋ ಹಿಟ್ಟೆಲ್ಲ ಹಾಗೆ ಸುಟ್ಕೊಂಡು ಬರ್ತೀನಿ. ನೋಡಿ ಎಷ್ಟು ತೆಳ್ಳಗಿದ್ದಿದ್ದು ಹಿಟ್ಟು, ಎಷ್ಟು ಗಟ್ಟಿಯಾಗಿದೆ. ನಾವು ಕಜ್ಜಾಯ ಹಾಕಿದ ತಕ್ಷಣ ಅದು ಪೂರಿ ಉಬ್ದಂಗೆ ಉಬ್ಬುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕಜ್ಜಾಯ. ಆಯಿತು, ಇದು ಇನ್ನೊಂದೆರಡು ಇದೆ ಲಾಸ್ಟು. ಇದು ತುಂಬ ಬಲ ಬಿಟ್ಟು ಒತ್ತಿದ್ರೆ ಎಣ್ಣೆ ಎಲ್ಲ ಕ್ಲೀನಾಗಿ ಇಳಿಯುತ್ತೆ. ನನ್ನ ಕೈ ನೋವು ಇರೋದ್ರಿಂದ ತುಂಬ ಬಲವಾಗಿ ಒತ್ತಕ್ಕಾಗಲ್ಲ ನನಗೆ. ಅದಕ್ಕೆ ಅದರಲ್ಲಿ ಹಾಕಿದ್ದೀನಿ ಎಣ್ಣೆ ಇಳಿಯೋಕ್ಕೆ ಅಂತ. ನೋಡಿ ನಾನು ಇದು ಹಾಕಿ ತೋರಿಸ್ತಾ ಇದ್ದೀನಿ. ಅದು ಒಳ್ಳೆ ಪೂರಿ ಉಬ್ದಂಗೆ ಉಟ್ಕೊಂಡು ಬರುತ್ತೀಗ. ನೋಡಿ ಎಷ್ಟು ಚೆಂದ ಪೂರಿ ಉಬ್ದಂಗೆ ಉಟ್ಕೊಂಡು ಬಂದಿದೆ, ಗೊತ್ತಾಗುತ್ತೆ ನಿಮಗೆ. ನೋಡಿ ಹಿಟ್ಟು ತುಂಬ ಚೆಂದಾಗಿ ಬಂದಿದೆ ಕಜ್ಜಾಯದ ಹಿಟ್ಟು. ಇದು ಲಾಸ್ಟ್ ಆಗೋಯ್ತಿನ್ನ. ನೀವೆಲ್ಲ ತಿಂಡಿ ಮಾಡಿ ಹಬ್ಬ ಮಾಡಬೇಕು ಅಂತೇನಿಲ್ಲ. ದೇವ್ರ ಮುಂದೆ ಹಾಲು ಸಕ್ಕರೆ ಇಟ್ಬಿಟ್ಟೆ ಪೂಜೆ ಮಾಡ್ಬೋದು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡು ನಾವು ಹಬ್ಬ ಮಾಡ್ಬೋದು. ನೋಡಿ ಈಗ ಕಜ್ಜಾಯ ಎಲ್ಲ ರೆಡಿಯಾಗಿದೆ. ನಾನಿಲ್ಲಿ ಒಂದೆರಡು ಜಾಸ್ತಿ ಎಳ್ಳು ಹಾಕ್ಕೊಂಡು ಒತ್ಕೊಂಡಿದ್ದೀನಿ. ಮತ್ತು ಇನ್ನೆಲ್ಲ ಸ್ವಲ್ಪ ಎಳ್ಳು ಹಾಕ್ಕೊಂಡು ಒತ್ಕೊಂಡಿದ್ದೀನಿ. ಮೇಲೆ ಎಲ್ಲ ಗರಿ ಗರಿ ಬಂದಿದೆ, ಒಳಗೆ ತುಂಬ ಸಾಫ್ಟಾಗಿ ಬಂದಿದೆ ಕಜ್ಜಾಯ. ತುಂಬ ಅಂದರೆ ತುಂಬಾ ಚೆಂದಾಗಿ ಬಂದಿದೆ. ನಾನು 3/4 kg ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ಇಷ್ಟ ಆಗಿದೆ. ಇಲ್ಲೂ ಒಂದು ಸ್ವಲ್ಪ ಇದೆ, ಯಾಕಂದರೆ ಇದೆಲ್ಲ ಎಣ್ಣೆ ಸೋರಕ್ಕೆ ಇಟ್ಟಿದ್ದೀನಿ. ನೋಡಿ ಎಣ್ಣೆ ಅಷ್ಟು ಬಂದಿದೆ. ಇನ್ನೂ ಇದು ತೊಟ್ಟಿಡ್ತಾನೆ ಇದೆ ಎಣ್ಣೆ. ಇದು ಪೂರ ಇಳೀಲಿ ಎಣ್ಣೆ. ಈಗ ವರಲಕ್ಷ್ಮಿ ಹಬ್ಬದ ಸ್ಪೆಷಲು
ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಸುಲಭ. ಪಾಕ ತೊಗೊಳ್ಳೋದು ನಾನು ತೋರಿಸಿದ್ದೀನಿ, ಹಾಗೆ ತೊಗೊಳ್ಳಿ. ಪಾಕ ಆ ರೀತಿನಲ್ಲಿ ನೀವು ತೊಗೊಂಡ್ರೆ ಇಷ್ಟು ಸಾಫ್ಟಾಗಿ ಕಜ್ಜಾಯ ಬರುತ್ತೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕ್ನ ಒತ್ತಿ. ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ಯ ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.